ಕಲ್ಪನೆ ಮಾಡ್ಕೊಳ್ಳಿ, ಒಂದು ಬೃಹತ್ ಪರ್ವತ. ಆ ಪರ್ವತ ಕಲ್ಲಿದ್ದಲ್ಲ, ಬದಲಾಗಿ ಅಪ್ಪಟ ಚಿನ್ನದ್ದು. ಹೌದು, ಇಡೀ ವಿಶ್ವದ ಯಾವುದೇ ಸೆಂಟ್ರಲ್ ಬ್ಯಾಂಕ್ ಬಳಿಯೂ ಇರದಷ್ಟು ಬೃಹತ್ ಪ್ರಮಾಣದ ಚಿನ್ನ ಭಾರತದ ಒಂದು ರಹಸ್ಯ ಜಾಗದಲ್ಲಿ ಅಡಗಿ ಕೂತಿದೆ. ಬರೋಬ್ಬರಿ $5 ಟ್ರಿಲಿಯನ್, ಅಂದ್ರೆ $5 ಲಕ್ಷ ಕೋಟಿ ಮೌಲ್ಯದ ಈ ಮಲಗಿರುವ ರಾಕ್ಷಸನನ್ನ ಎಬ್ಬಿಸಲು ಈಗ ಭಾರತ ಸರ್ಕಾರ ಒಂದು ಬೃಹತ್ ಮಾಸ್ಟರ್ ಪ್ಲಾನ್ ಮಾಡಿದೆ. ಒಂದೊಮ್ಮೆ ಈ ಪ್ಲಾನ್ ಸಕ್ಸಸ್ ಆದ್ರೆ ಮುಂದಿನ 20-25 ವರ್ಷಗಳಲ್ಲಿ ಭಾರತದ ಆರ್ಥಿಕತೆಗೆ ಬರೋಬ್ಬರಿ $7.5 ಟ್ರಿಲಿಯನ್ ಹಣ ಹರಿದು ಬರಲಿದೆ. ಆ ಮಲಗಿರುವ ರಾಕ್ಷಸ ಬೇರ್ಯಾರೂ ಅಲ್ಲ, ಚಿನ್ನ. ಭಾರತೀಯರಿಗೆ ಚಿನ್ನ ಅಂದ್ರೆ ಕೇವಲ ಒಂದು ಲೋಹವಲ್ಲ, ಅದೊಂದು ಎಮೋಷನ್. ಮದುವೆ, ಮುಂಜಿ, ಹಬ್ಬ, ಹರಿದಿನ ಏನೇ ಇರಲಿ, ನಮ್ಮ ಕುತ್ತಿಗೆಯಲ್ಲಿ, ಕೈಯಲ್ಲಿ ಚಿನ್ನ ಇರಲೇಬೇಕು. ಆದ್ರೆ ನಿಮ್ಗೆ ಗೊತ್ತಾ, ನಮ್ಮ ಈ ಚಿನ್ನದ ಹುಚ್ಚು ನಮ್ಮದೇ ದೇಶದ ಆರ್ಥಿಕತೆಗೆ ಅತಿ ದೊಡ್ಡ ತಲೆನೋವಾಗಿದೆ ಅನ್ನುವ ಶಾಕಿಂಗ್ ಸತ್ಯ. ಹಾಗಾದ್ರೆ ಏನಿದು $5 ಟ್ರಿಲಿಯನ್ ಚಿನ್ನದ ರಹಸ್ಯ? ನಿಮ್ಮ ಮನೆಗಳಲ್ಲಿರುವ ಚಿನ್ನದ ಮೇಲೆ ಸರ್ಕಾರದ ಕಣ್ಣು ಬಿದ್ದಿದ್ಯಾ? ಇದರಿಂದ ನಮ್ಮ ಆರ್ಥಿಕತೆ ಹೇಗೆ ಸ್ಫೋಟಗೊಳ್ಳಲಿದೆ? ಮಲಗಿರುವ ಆ ಬೃಹತ್ ಚಿನ್ನದ ನಿಧಿಯ ಬಗ್ಗೆ ಮತ್ತು ಅದನ್ನು ಹೊರತೆಗೆಯಲು ಸರ್ಕಾರ ರೂಪಿಸುತ್ತಿರುವ ಮಾಸ್ಟರ್ ಸ್ಟ್ರೋಕ್ ಬಗ್ಗೆ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಭಾರತದಲ್ಲಿ ಪ್ರತಿ ವರ್ಷ ಟನ್ ಗಟ್ಟಲೆ ಚಿನ್ನವನ್ನು ನಾವು ಖರೀದಿ ಮಾಡ್ತೇವೆ. ಆದರೆ ಸಮಸ್ಯೆ ಏನಂದ್ರೆ, ನಾವು ಖರೀದಿಸುವ ಬಹುತೇಕ ಎಲ್ಲ ಚಿನ್ನವನ್ನ ವಿದೇಶಗಳಿಂದಲೇ ಇಂಪೋರ್ಟ್ ಮಾಡ್ಕೊಳ್ಬೇಕು, ಅಂದ್ರೆ ಆಮದು ಮಾಡ್ಕೊಳ್ಬೇಕು. ಇದಕ್ಕಾಗಿ ನಮ್ಮ ದೇಶ ತನ್ನಲ್ಲಿದ್ದ ಬೆಲೆ ಬಾಳುವ ಡಾಲರ್ಗಳನ್ನ ನೀರಿನಂತೆ ಖರ್ಚು ಮಾಡಬೇಕಾಗುತ್ತೆ. ಒಮ್ಮೆ ಯೋಚನೆ ಮಾಡಿ, ನಾವು ಕಷ್ಟಪಟ್ಟು ಡಾಲರ್ ಕೊಟ್ಟು ಚಿನ್ನ ತರ್ತೀವಿ. ಆ ಚಿನ್ನವನ್ನ ಕೊಂಡು ನಮ್ಮ ಮನೆಗಳ ಲಾಕರ್ಗಳಲ್ಲಿ, ಕಪಾಟುಗಳಲ್ಲಿ ಭದ್ರವಾಗಿ ಇಟ್ಟು ಬೀಗ ಹಾಕ್ತೀವಿ. ವರ್ಷಾನುಗಟ್ಲೆ ಆ ಚಿನ್ನ ಅಲ್ಲೇ ಕೊಳೆಯುತ್ತೆ. ಮತ್ತೆ ಮುಂದಿನ ವರ್ಷ ಮತ್ತೆ ಡಾಲರ್ ಕೊಟ್ಟು ಬೇರೆ ದೇಶದಿಂದ ಚಿನ್ನ ತರ್ತೀವಿ, ಮತ್ತೆ ಲಾಕರ್ ಒಳಗೆ ಇಡ್ತೀವಿ. ಇದೊಂಥರ ಬ್ಲ್ಯಾಕ್ ಹೋಲ್ ಇದ್ದ ಹಾಗೆ. ಹಣ ಹೋಗ್ತಾನೆ ಇದೆ, ಚಿನ್ನ ಬರ್ತಾನೆ ಇದೆ. ಆದರೆ ಆ ಚಿನ್ನದಿಂದ ದೇಶಕ್ಕೆ ಬಿಡಿಗಾಸಿನ ಉಪಯೋಗವೂ ಆಗ್ತಿಲ್ಲ. ಇದು ಭಾರತದ ಪಾಲಿಗೆ ಒಂದು ಮ್ಯಾಕ್ರೋ ಎಕಾನಮಿಕ್ ತಲೆನೋವಾಗಿ ಪರಿಣಮಿಸಿದೆ. ಇತ್ತೀಚಿನ ತಿಂಗಳಲ್ಲಂತೂ ಈ ಸಮಸ್ಯೆ ಸುನಾಮಿಯಂತೆ ಅಪ್ಪಳಿಸ್ತಾ ಇದೆ. ಯಾಕಂದ್ರೆ ಚಿನ್ನದ ಆಮದು ವಿಪರೀತವಾಗಿ ಹೆಚ್ಚಾಗಿದೆ. ಇದರ ನೇರ ಪರಿಣಾಮ ನಮ್ಮ ರೂಪಾಯಿ ಮೌಲ್ಯದ ಮೇಲೆ ಬೀಳ್ತಾ ಇದೆ. ನಮ್ಮ ರೂಪಾಯಿ ದಿನೇ ದಿನೇ ಕುಸಿಯಲು ಈ ಚಿನ್ನದ ಆಮದು ಕೂಡ ಒಂದು ಬಹುದೊಡ್ಡ ಕಾರಣ. ಸ್ನೇಹಿತರೆ, ಈಗ ನಾವು ಹೇಳುವ ಅಂಕಿಅಂಶ ಕೇಳಿದ್ರೆ ನೀವು ನಿಜಕ್ಕೂ ಬೆಚ್ಚಿ ಬೀಳ್ತೀರಿ. ಭಾರತದ ಮನೆಗಳಲ್ಲಿ ಮತ್ತು ದೇವಸ್ಥಾನಗಳಲ್ಲಿ ಒಟ್ಟು ಎಷ್ಟು ಚಿನ್ನ ಇದೆ ಗೊತ್ತಾ? ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ಅಂದಾಜಿನ ಪ್ರಕಾರ ನಮ್ಮಲ್ಲಿ ಸುಮಾರು 25,000 ಟನ್ ಚಿನ್ನ ಇದೆ. ಇನ್ನು ಕೆಲವು ಇಂಡಸ್ಟ್ರಿ ತಜ್ಞರ ಪ್ರಕಾರ ಇದು 30 ಟನ್ ಕೂಡ ಇರಬಹುದು. ಅಷ್ಟೇ ಅಲ್ಲ, ಕೆಲವೊಂದು ಅಧ್ಯಯನಗಳ ಪ್ರಕಾರ ಇದು ಬರೋಬ್ಬರಿ 50,000 ಟನ್ಗೂ ಹತ್ತಿರ ಇರಬಹುದು. 2026 ಜನವರಿ ಹೊತ್ತಿಗೆ ಕೋಟಕ್ ಇನ್ಸ್ಟಿಟ್ಯೂಷನಲ್ ಎಕ್ವಿಟೀಸ್ ಮಾಡಿರುವ ಅಂದಾಜಿನ ಪ್ರಕಾರ ನಮ್ಮ ಮನೆಗಳಲ್ಲಿರುವ ಈ ಚಿನ್ನದ ಒಟ್ಟು ಮೌಲ್ಯ $5 ಟ್ರಿಲಿಯನ್. ಅಂದ್ರೆ ಅರ್ಥ ಆಗ್ತಿದ್ಯಾ? ಇದು ನಮ್ಮ ಇಡೀ ದೇಶದ GDPಯ 125% ಮೌಲ್ಯದ ಸಂಪತ್ತು ಕೇವಲ ಚಿನ್ನದ ರೂಪದಲ್ಲಿ ನಮ್ಮ ಲಾಕರ್ಗಳಲ್ಲಿದೆ. ಇಡೀ ವಿಶ್ವದ ಟಾಪ್ ಸೆಂಟ್ರಲ್ ಬ್ಯಾಂಕ್ಗಳ ಬಳಿ ಇರುವ ಒಟ್ಟು ಚಿನ್ನವನ್ನ ಸೇರಿಸಿದ್ರು ನಮ್ಮ ಭಾರತೀಯರ ಮನೆಗಳಲ್ಲಿರುವ ಚಿನ್ನದ ಪ್ರಮಾಣವೇ ದೊಡ್ಡದು. ಆದರೂ ಈ ಅಪಾರ ಸಂಪತ್ತು ನಮ್ಮ ಫಾರ್ಮಲ್ ಫೈನಾನ್ಷಿಯಲ್ ಸಿಸ್ಟಮ್ನಿಂದ ಹೊರಗಿದೆ. ಇದರಿಂದ ದೇಶದ ಆರ್ಥಿಕತೆಗೆ $1 ಲಾಭವೂ ಸಿಗ್ತಾ ಇಲ್ಲ. ಈಗ ನಿಮಗೆ ಪ್ರಶ್ನೆ ಮೂಡಬಹುದು, ನಮ್ಮ ದುಡ್ಡು, ನಮ್ಮ ಚಿನ್ನ, ನಾವೇನಾದರೂ ಮಾಡ್ತೀವಿ, ಸರ್ಕಾರಕ್ಕೆ ಯಾಕೆ ಟೆನ್ಷನ್ ಅಂತ. ಅಲ್ಲೇ ಇರೋದು ಟ್ವಿಸ್ಟ್ ನೋಡಿ. ಈ ಆರ್ಥಿಕ ವರ್ಷದಲ್ಲಿ ನಮ್ಮ ಚಿನ್ನದ ಆಮದು 24% ಹೆಚ್ಚಾಗಿ ಬರೋಬ್ಬರಿ $71.9 ಬಿಲಿಯನ್ ಚಿನ್ನವನ್ನು ನಾವು ಖರೀದಿಸಿದ್ದೇವೆ. ನಮ್ಮ RBI ಹೇಳುವ ಪ್ರಕಾರ ಭಾರತದ ಒಟ್ಟು ವ್ಯಾಪಾರ ಕೊರತೆಯಲ್ಲಿ ಅರ್ಧಕ್ಕಿಂತ ಹೆಚ್ಚು ಪಾಲು ಕೇವಲ ಪೆಟ್ರೋಲಿಯಂ ಮತ್ತು ಈ ಚಿನ್ನದ್ದೇ ಆಗಿದೆ. ಅಂದರೆ ಜಾಗತಿಕ ಮಟ್ಟದಲ್ಲಿ ಏನಾದರೂ ಯುದ್ಧ ಆದರೆ ಅಥವಾ ಬಿಕ್ಕಟ್ಟು ಉಂಟಾದರೆ ನಮ್ಮ ಆರ್ಥಿಕತೆ ಅಲುಗಾಡಿ ಹೋಗುವಂತಹ ಅಪಾಯಕಾರಿ ಸ್ಥಿತಿಯಲ್ಲಿದೆ. ಇದಕ್ಕಾಗಿಯೇ ಮೇ ತಿಂಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಜನರಿಗೆ ಚಿನ್ನದ ಬಳಕೆಯನ್ನ ಕಡಿಮೆ ಮಾಡಿ ಅಂತ ಮನವಿ ಮಾಡಿಕೊಂಡಿದ್ರು. ಒಮ್ಮೆ ಯೋಚಿಸಿ, ನಮ್ಮ ದೇಶದ ಒಳಗೆ ಈಗಾಗಲೇ ಬೆಟ್ಟದಷ್ಟು ಚಿನ್ನ ಇದೆ. ಆದರೂ ನಾವು ಪ್ರತಿ ವರ್ಷ ಬೇರೆ ದೇಶಗಳಿಗೆ ಭಿಕ್ಷೆ ಬೇಡಿದಂತೆ ಡಾಲರ್ ಕೊಟ್ಟು ಚಿನ್ನ ತರ್ತಿದ್ದೀವಿ. ಇದೊಂದು ವಿಪರ್ಯಾಸ ಅಲ್ವಾ? ಇದೇ ಕಾರಣಕ್ಕೆ 2015ರಲ್ಲಿ ಸರ್ಕಾರ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಅನ್ನುವ ಒಂದು ಯೋಜನೆ ತಂದಿತ್ತು. ಮನೆಯಲ್ಲಿ ಸುಮ್ಮನೆ ಬಿದ್ದಿರುವ ಚಿನ್ನವನ್ನ ಬ್ಯಾಂಕಿಗೆ ಕೊಡಿ, ಅದಕ್ಕೆ ನಾವು ಬಡ್ಡಿ ಕೊಡ್ತೀವಿ ಅಂತ ಸರ್ಕಾರ ಹೇಳಿತ್ತು. ಈ ಚಿನ್ನವನ್ನ ಕರಗಿಸಿ ರೀಸೈಕಲ್ ಮಾಡಿ ಮತ್ತೆ ಮಾರುಕಟ್ಟೆಗೆ ಬಿಡೋದು ಸರ್ಕಾರದ ಪ್ಲಾನ್ ಆಗಿತ್ತು. ಆದರೆ ಆ ಸ್ಕೀಮ್ ಅಟ್ಟರ್ ಫ್ಲಾಪ್ ಆಯಿತು. ನವೆಂಬರ್ 2024 ಹೊತ್ತಿಗೆ ಕೇವಲ 5,700 ಜನ ಮಾತ್ರ ಈ ಸ್ಕೀಮ್ನಲ್ಲಿ ಭಾಗವಹಿಸಿದ್ರು.
ಕೇವಲ 31 ಟನ್ ಚಿನ್ನ ಮಾತ್ರ ಜಮಾ ಆಗಿತ್ತು. 25,000 ಟನ್ ಎಲ್ಲಿ, 31 ಟನ್ ಎಲ್ಲಿ? ಯಾಕೆ ಹೀಗಾಯ್ತು? ಯಾಕಂದ್ರೆ ನಮ್ಮ ಜನರಿಗೆ ತಮ್ಮ ಅಜ್ಜಿ ಮುತ್ತಜ್ಜಿ ಕೊಟ್ಟ ಒಡವೆಗಳನ್ನ ಕರಗಿಸೋದಕ್ಕಿಷ್ಟ ಇರಲಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಬ್ಯಾಂಕ್ಗಳ ಪ್ರಕ್ರಿಯೆ ತುಂಬಾ ಕಷ್ಟಕರವಾಗಿತ್ತು. ಆದರೆ ಈಗ 2026ರಲ್ಲಿ ಸರ್ಕಾರ ಒಂದು ಬಿಗ್ ಟ್ವಿಸ್ಟ್ ಕೊಡಲು ತಯಾರಾಗಿದೆ. ಈಗ ಈ ಸ್ಕೀಮ್ನೊಳಗೆ ನೇರವಾಗಿ ಚಿನ್ನದ ವ್ಯಾಪಾರಿಗಳನ್ನೇ ಕರೆತರಲು ಸರ್ಕಾರ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದೆ. ಹೌದು ಸ್ನೇಹಿತರೆ, ಜನರಿಗೆ ಬ್ಯಾಂಕ್ಗಳಿಗಿಂತ ತಮ್ಮ ಪರಿಚಯದ ನಂಬಿಕಸ್ಥ ಜ್ಯುವೆಲರ್ಗಳ ಮೇಲೆ ಹೆಚ್ಚು ನಂಬಿಕೆ ಇರುತ್ತೆ. ಹಾಗಾಗಿ ಈ ಹೊಸ ಸ್ಕೀಮ್ನಲ್ಲಿ ಜ್ಯುವೆಲರ್ಗಳೇ ಕಲೆಕ್ಷನ್ ಪಾಯಿಂಟ್ಗಳಾಗಿ ಕೆಲಸ ಮಾಡಲಿದ್ದಾರೆ. ಭಾರತೀಯರ ಮೈಂಡ್ ಸೆಟ್ ಹೇಗಿದೆ ಅಂದ್ರೆ, ಚಿನ್ನ ಅಂದ್ರೆ ಕೇವಲ ಇನ್ವೆಸ್ಟ್ಮೆಂಟ್ ಅಲ್ಲ, ಅದೊಂದು ಭದ್ರತೆ, ಅದೊಂದು ಅಂತಸ್ತು, ಅದೊಂದು ಎಮೋಷನ್. ಅದಕ್ಕೆ ನೋಡಿ ನಮ್ಮಲ್ಲಿ ಗೋಲ್ಡ್ ಲೋನ್ ತೆಗೆದುಕೊಳ್ಳುವವರ ಸಂಖ್ಯೆ ವಿಪರೀತವಾಗಿದೆ. ನೀವು ನಂಬ್ತಿರೋ ಬಿಡ್ತಿರೋ, ಕೇವಲ 3 ಕಂಪನಿಗಳು, ಮುತ್ತೂಟ್ ಫೈನಾನ್ಸ್, ಮಣಪ್ಪುರಂ ಫೈನಾನ್ಸ್, IIFL ಫೈನಾನ್ಸ್, ಈ 3 ಕಂಪನಿಗಳ ಬಳಿ ಈ ಆರ್ಥಿಕ ವರ್ಷದ ಅಂತ್ಯಕ್ಕೆ ಬರೋಬ್ಬರಿ 334 ಟನ್ಗಳಷ್ಟು ಅಡವಿಟ್ಟ ಚಿನ್ನ ಇದೆ. ಇದು ವಿಶ್ವದ ಹಲವು ದೇಶಗಳ ಅಧಿಕೃತ ಚಿನ್ನದ ಮೀಸಲಿಗಿಂತಲೂ ಹೆಚ್ಚು. ಇದರ ಅರ್ಥ ಏನ್ ಗೊತ್ತಾ? ನಮ್ಮ ಜನ ತೊಂದರೆ ಬಂದಾಗ ಚಿನ್ನವನ್ನ ಅಡವಿಟ್ಟು ದುಡ್ಡು ಮಾಡ್ಕೊಳ್ಳೋದಕ್ಕೆ ರೆಡಿ ಇದ್ದಾರೆ, ಆದರೆ ಅದರ ಮಾಲೀಕತ್ವವನ್ನ ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ. ಈಗ ಸರ್ಕಾರ ತರ್ತಾ ಇರುವ ಈ ಹೊಸ ಪ್ಲಾನ್ ಹೇಗಿದೆ ಅಂದ್ರೆ, ನೀವು ನಿಮ್ಮ ಚಿನ್ನವನ್ನ ಜ್ಯುವೆಲರ್ಗಳ ಬಳಿ ಡೆಪಾಸಿಟ್ ಮಾಡ್ತೀರಾ, ಆ ಚಿನ್ನವನ್ನ ರೀಸೈಕಲ್ ಮಾಡಿ ಎಲೆಕ್ಟ್ರಾನಿಕ್ ಗೋಲ್ಡ್ ರಿಸಿಪ್ಟ್ ಆಗಿ ಕನ್ವರ್ಟ್ ಮಾಡಲಾಗುತ್ತೆ. ಇದನ್ನ ಚಿನ್ನದ ವ್ಯಾಪಾರಿಗಳಿಗೆ ಗೋಲ್ಡ್ ಮೆಟಲ್ ಲೋನ್ ಆಗಿ ನೀಡಲಾಗುತ್ತೆ. ಅಂದ್ರೆ ಏನಾಯ್ತು? ಜ್ಯುವೆಲರ್ಗಳಿಗೆ ವಿದೇಶದಿಂದ ಚಿನ್ನ ತರಿಸುವ ಬದಲು ನಮ್ಮ ದೇಶದ ಜನರ ಚಿನ್ನವೇ ಕಚ್ಚಾ ವಸ್ತುವಾಗಿ ಸಿಗುತ್ತೆ. ಇದರಿಂದ ಆಮದು ಕಡಿಮೆ ಆಗುತ್ತೆ, ವಿದೇಶಕ್ಕೆ ಹೋಗುವ ಡಾಲರ್ ಉಳಿಯುತ್ತೆ, ಬ್ಯಾಂಕ್ಗಳಿಗೂ ಬಲ ಬರುತ್ತೆ. ಇದನ್ನೇ ಸರ್ಕ್ಯುಲರ್ ಎಕೋಸಿಸ್ಟಮ್ ಅಂತ ಕರೆಯೋದು. ಹಾಗಾದ್ರೆ ಮುಂದೇನಾಗುತ್ತೆ? ಈ ಮಾಸ್ಟರ್ ಸ್ಟ್ರೋಕ್ ವರ್ಕ್ ಆಗುತ್ತಾ? ಒಂದು ವೇಳೆ ಈ ಸ್ಕೀಮ್ ಸ್ವಲ್ಪ ಮಟ್ಟಿಗೆ ಸಕ್ಸಸ್ ಆದರೂ ಸಾಕು, ಭಾರತದ ಆರ್ಥಿಕತೆಯಲ್ಲಿ ಭೂಕಂಪವೇ ಸೃಷ್ಟಿಯಾಗುತ್ತೆ. ಅಸೋಚಾಮ್ ಸಂಸ್ಥೆಯ ಅಂದಾಜಿನ ಪ್ರಕಾರ ನಮ್ಮ ಮನೆಯಲ್ಲಿರುವ ಒಟ್ಟು ಚಿನ್ನದ ಕೇವಲ 2%ನಷ್ಟು, ಜಸ್ಟ್ 2% ಚಿನ್ನವನ್ನ ಫಿನಾನ್ಷಿಯಲ್ ಅಸೆಟ್ ಆಗಿ ಕನ್ವರ್ಟ್ ಮಾಡಿದ್ರೆ ಸಾಕು. 2047ರ ಹೊತ್ತಿಗೆ ಭಾರತದ GDPಗೆ ಬರೋಬ್ಬರಿ $7.5 ಟ್ರಿಲಿಯನ್ ನಷ್ಟು ಹಣ ಸೇರ್ಪಡೆಯಾಗಲಿದೆ. ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಸರ್ಕಾರ ನಮ್ಮನ್ನ ಚಿನ್ನ ಇಟ್ಕೊಳ್ಬೇಡಿ ಅಂತ ಹೇಳ್ತಿಲ್ಲ, ಬದಲಾಗಿ ಸುಮ್ಮನೆ ಮಲಗಿರುವ ಸಂಪತ್ತನ್ನ ದೇಶದ ಅಭಿವೃದ್ಧಿಗೆ ಪ್ರೊಡಕ್ಟಿವ್ ಕ್ಯಾಪಿಟಲ್ ಆಗಿ ಬದಲಾಯಿಸಿ ಅಂತ ಕೇಳ್ತಿದೆ ಅಷ್ಟೇ. ಇಂದು ನಾವು ನಮ್ಮ ಉಳಿತಾಯದ ಹಣವನ್ನೆಲ್ಲ ಫಿಸಿಕಲ್ ಚಿನ್ನದ ಮೇಲೆ ಹಾಕ್ತಿದ್ದೀವಿ. ಇದರಿಂದ ಬ್ಯಾಂಕ್ಗಳಿಗೆ, ಕಂಪನಿಗಳಿಗೆ ಮತ್ತು ಮಾರುಕಟ್ಟೆಗೆ ಹಣದ ಕೊರತೆ ಉಂಟಾಗ್ತಿದೆ ಅಂತ ಕೋಟಕ್ ಇನ್ಸ್ಟಿಟ್ಯೂಷನಲ್ ಇಕ್ವಿಟೀಸ್ ಎಚ್ಚರಿಸಿದೆ. ಸ್ನೇಹಿತರೆ, ಸದ್ಯ ಈಗ ಭಾರತ ಒಂದು ವಿಚಿತ್ರವಾದ ಪರಿಸ್ಥಿತಿಯಲ್ಲಿದೆ. ನಾವೇ ಇಡೀ ವಿಶ್ವದ ಅತಿ ದೊಡ್ಡ ಚಿನ್ನದ ಮಾಲೀಕರು, ಜೊತೆಗೆ ನಾವೇ ಇಡೀ ವಿಶ್ವದ ಅತಿ ದೊಡ್ಡ ಚಿನ್ನದ ಆಮದುದಾರರು. ಈ ವಿರೋಧಾಭಾಸವನ್ನ ಮುರಿಯಲೇಬೇಕಾದ ಅನಿವಾರ್ಯತೆ ಇವತ್ತು ನಮ್ಮ ಮುಂದಿದೆ. ನಮ್ಮ ಲಾಕರ್ಗಳಲ್ಲಿ ಮಲಗಿರುವ ಈ $5 ಟ್ರಿಲಿಯನ್ ರಾಕ್ಷಸನ ಕೇವಲ ಒಂದು ಸಣ್ಣ ಭಾಗವನ್ನ ಎಬ್ಬಿಸಿದ್ರು ಸಾಕು, ನಮ್ಮ ದೇಶದ ಟ್ರೇಡ್ ಡೆಫಿಸಿಟ್ ಮಂಗ ಮಾಯವಾಗುತ್ತೆ, ದೇಶದ ಆರ್ಥಿಕತೆ ರಾಕೆಟ್ ವೇಗದಲ್ಲಿ ನುಗ್ಗುತ್ತೆ. ಆದರೆ ಕೇವಲ ನಿಯಮಗಳಿಂದ ಈ ಬದಲಾವಣೆ ತರಲು ಸಾಧ್ಯವಿಲ್ಲ. ಇಲ್ಲಿ ಬೇಕಾಗಿರೋದು ನಂಬಿಕೆ. ಜ್ಯುವೆಲರ್ಗಳನ್ನ ಈ ಸ್ಕೀಮ್ಗೆ ಸೇರಿಸಿರುವ ಸರ್ಕಾರದ ಈ ಹೊಸ ಐಡಿಯಾ ಜನರ ನಂಬಿಕೆಯನ್ನ ಗೆಲ್ಲುತ್ತಾ? ಕೇವಲ ಕಪಾಟುಗಳಲ್ಲಿ ಶೋಕಿಗಾಗಿ ಬಿದ್ದಿರುವ ಚಿನ್ನ ಮುಂದೊಂದು ದಿನ ಇಡೀ ದೇಶದ ತಲೆಬರಹವನ್ನೇ ಬದಲಾಯಿಸುತ್ತಾ? ಕಾದು ನೋಡಬೇಕು. ನಿಮ್ಮ ಪ್ರಕಾರ ಸರ್ಕಾರದ ಈ ಪ್ಲಾನ್ ವರ್ಕೌಟ್ ಆಗುತ್ತಾ? ಒಂದು ವೇಳೆ ಸರ್ಕಾರ ಗ್ಯಾರಂಟಿ ಕೊಟ್ಟರೆ ನೀವು ನಿಮ್ಮ ಮನೆಯಲ್ಲಿರುವ ನಿರುಪಯುಕ್ತ ಚಿನ್ನವನ್ನ ದೇಶದ ಆರ್ಥಿಕತೆಯಾಗಿ ಡೆಪಾಸಿಟ್ ಮಾಡ್ತೀರಾ? ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.